ಎಲ್ಲ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. 1986ನೇ ಇಸವಿಯಲ್ಲಿ ಸ್ವರ್ಗಸ್ಥರಾದಂಥ ಬಿ.ವಿ. ಕಾರಂತರವರು ಬಹಳ ದೊಡ್ಡ ಕನಸನ್ನು ಕಟ್ಟಿ ನಮ್ಮ ರಾಜ್ಯದಲ್ಲಿ ಒಂದು 5 ಕಡೆಗಳಲ್ಲಿ ಒಂದು ರಂಗಾಯಣ ಎಂಬುದು ಆಗಬೇಕು, ಆಗಿ ಅದಕ್ಕೆ ಅಲ್ಲಲ್ಲಿಯ ಪ್ರಾದೇಶಿಕವಾದಂತಹ ಒಂದು ಸಾಂಸ್ಕೃತಿಕ ಚೌಕಟ್ಟಿನ ಮೆರುಗನ್ನು ಕೊಟ್ಟುಕೊಂಡು ಅಲ್ಲಲ್ಲಿ ಇದು ಬೆಳಿಬೇಕು ಎಂಬುದನ್ನು 1980ರಲ್ಲಿ ಪ್ರಾರಂಭ ಮಾಡಿ ಮೈಸೂರು ರಂಗಾಯಣ ಎಂಬುದು ಪ್ರಾರಂಭ ಆಯಿತು. ಆಮೇಲೆ 5 ಕಡೆಗಳಲ್ಲಿ ಇದು ಆಯಿತು. ಅದು ಮೈಸೂರು, ಧಾರವಾಡ, ಶಿವಮೊಗ್ಗ, ಗುಲ್ಬರ್ಗ, ದಾವಣಗೆರೆಯಲ್ಲಿ ನಡೆದು ಹೋಯಿತು. ಆಯಾ ಜಾಗದಲ್ಲಿ ಅಲ್ಲಿರುವ ಸಾಂಸ್ಕೃತಿಕವಂತ ಶ್ರೀಮಂತಿಕೆಯನ್ನು ಇಟ್ಟುಕೊಂಡು ಜಿಲ್ಲೆ ಸಂಬಂಧಪಟ್ಟ ಪ್ರಾದೇಶಿಕ ಕಲೆಯನ್ನು ನೋಡಿಕೊಂಡು ಒಂದು ರಂಗಭೂಮಿಯಲ್ಲಿ ಹೊಸ ಕೆಲವು ಪ್ರಯತ್ನಗಳು ಆಗಬೇಕು ಎಂಬುದೇ ಆಶೆಯಿಂದ ಇದೆಲ್ಲವನ್ನು ಮಾಡಿದರು. ಹಾಗೆ 2023-24ರಲ್ಲಿ ಸುನೀಲ್ ಕುಮಾರ್ ರವರು ಮಂತ್ರಿಗಳಾಗಿದ್ದಾಗ ಆಗ ಈ ಕರಾವಳಿಗೂ ಕೂಡ ಈ ಕಾರ್ಕಳಕ್ಕೂ ಕೂಡ ಒಂದು ರಂಗಾಯಣ ಎಂಬುದು ಬಂತು. ಹೀಗೆ ಬರುವಾಗ ಇಲ್ಲೂ ಕೂಡ ನಮ್ಮ ದಕ್ಷಿಣ ಜಿಲ್ಲೆಯನ್ನು ತೆಗೆಯುವಾಗ ಯಕ್ಷಗಾನ ಎಂಬುದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ಬಿ.ವಿ. ಕಾರಂತರು ಕೂಡ ಅವರ ಎಲ್ಲಾ ರಂಗಾಯಣದಲ್ಲಿ ಯಾವಾಗ ಅವರ ಪ್ರಸ್ತುತಪಡಿಸುವಾಗಲೂ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಿಮ್ಮೇಳಗಳಿರ್ಬೋದು, ಕೆಲವು ವೇಷಭೂಷಣಗಳಿರ್ಬೋದು, ಕೆಲವು ಪಾತ್ರಗಳನ್ನಿರ್ಬೋದು, ಇದೆಲ್ಲವನ್ನೂ ಅವರು ಅವರ ನಾಟಕಗಳ ಮುಖಾಂತರ ಆ ಸಮಯದಲ್ಲಿ ಬರುವುದನ್ನು ನಾವು ಗಮನಿಸಿದ್ದೇವೆ. ನ್ಯಾಯಯುತವಾಗಿ ನಮ್ಮ ಕರಾವಳಿಗೆ ರಂಗಾಯಣ ಬಂದಾಗ ಅದನ್ನು ಬರಲು ಕೂಡ ನಮ್ಮ ಮಾನ್ಯ ಸುನೀಲ್ ಕುಮಾರ್ ಅವರು ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿ ಆ ಸಮಯದಲ್ಲಿ ಕಾರ್ಕಳದಲ್ಲಿ ಅದು ಕೋಟಿ ಚೆನ್ನೈಯ ಥೀಮ್ ಪಾರ್ಕಿನಲ್ಲಿ ಒಂದು 2.5 ಎಕರೆ ಜಾಗವನ್ನು ಕೂಡ ಅದಕ್ಕೆ ಕೊಟ್ಟುಕೊಂಡು ಅದಕ್ಕೊಂದು 2.5 ಕೋಟಿ ರೂಪಾಯಿ ದುಡ್ಡನ್ನು ಇಟ್ಟುಕೊಂಡು ಬಳಸಿಕೊಂಡು ಇವತ್ತು ಆ ಯಕ್ಷರಂಗಾಯಣ ಎಂಬುದು ಹೆಸರಿನಲ್ಲಿ ಬಂದುಕೊಂಡು ಕಾರ್ಯಪ್ರವೃತ್ತಿ ಹಾಕಿಕೊಂಡು ಈಗ ಬಿಲ್ಡಿಂಗ್ ನನ್ನ ಅಂದಾಜು ಪ್ರಕಾರ ಅದು ಕೊನೆಯ ಹಂತದಲ್ಲಿ ಇವತ್ತು ಇದೆ. ಇದು ಬಹಳ ಒಳ್ಳೆಯ ಕೆಲಸವೂ ಕೂಡ. ಇಷ್ಟೇ ನನ್ನ ಪ್ರಶ್ನೆ. ಇವತ್ತು ಯಕ್ಷರಂಗಾಯಣ ಇದ್ದಂತ ಹೆಸರನ್ನು ಈಗ ಅದು ಕರಾವಳಿ ರಂಗಾಯಣ ಅಂತೇಳಿ ಹೆಸರು ಬದಲಾವಣೆ ದಿಢೀರಾಗಿ ಆಗುತ್ತಾ ಇರುವುದು ನನಗೆ ಕೆಲವು ಅಂಶಗಳು ಯಾರತ್ತೂ ಕೇಳದೆ ಇದು ಹೀಗೆ ಒಂದು ಹೆಸರು ಬದಲಾವಣೆ ಆಗುವುದಲ್ಲ, ಹಿಂದೆ ಏನಿದರ ಕಾರಣ ಅಂತ ನಮಗೆ ಅರ್ಥವಾಗ್ತಾ ಇಲ್ಲ. ಆದ್ರಿಂದ ಇದರ ಕಾರಣ ಏನು ಎಂಬುದು ನಮಗೆ ಬೇಕು. ಮತ್ತೆ ಇದರ ಬಗ್ಗೆ ಒಂದು ಒಳ್ಳೆಯ ಚರ್ಚೆಯೂ ಕೂಡ ಆಗಬೇಕು. ಸಮಾನ ಮನಸ್ಕರು ಸೇರಿಕೊಂಡು ಯಕ್ಷರಂಗಾಯಣವನ್ನು ಯಾಕೆ ಕರಾವಳಿ ರಂಗಾಯಣ ಎಂಬ ಬದಲಾವಣೆ ಆಗಬೇಕು ಎಂಬುದು. ಯಾಕೆಂದ್ರೆ ಯಕ್ಷಗಾನ ಮುಖಾಂತರ ಇವತ್ತು ಯಕ್ಷಗಾನ ಬಹಳ ದೊಡ್ಡ ನಮ್ಮ ಸಾಂಸ್ಕೃತಿಕ ಬದುಕು, ಅದರೊಟ್ಟಿಗೆ ನಮ್ಮ ರಂಗ ಚಟುವಟಿಕೆಗಳು ಕೂಡ ಯಕ್ಷಗಾನ ಮತ್ತು ನಮ್ಮ ರಂಗ ಎರಡೂ ಕೂಡ ಕೊಡುಕೊಳ್ಳು ಪ್ರಯೋಗ ಹಾಕೊಂಡು ಯಕ್ಷಗಾನಕ್ಕೆ ವಿಶೇಷವಾದ ಗೌರವವನ್ನು ತರುವ ಜೊತೆಯಲ್ಲಿ ನಮ್ಮ ರಂಗವನ್ನು ನಾವು ಬಲಾಢ್ಯವಾಗಿ ಕಟ್ಟಬೇಕಾದ ನಿಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಇದರ ಬಗ್ಗೆ ನಮಗೆ ಸ್ವಲ್ಪ ಯಾತಕ್ಕೆ ಈ ದಿಢೀರಾಗಿ ಇದನ್ನು ಬದಲಾವಣೆ ಮಾಡಿದರು ಎಂಬ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಇದರ ಹಿಂದೆ ಏನು ಅಂತೇಳಿ ನಮಗೆಲ್ಲ ಅರ್ಥವೇ ಆಗ್ತಾ ಇಲ್ಲ. ಇದರ ಬಗ್ಗೆ ನಮಗೆ ತಿಳುವಳಿಕೆಯನ್ನು ಇದಕ್ಕೆ ಸಂಬಂಧಪಟ್ಟವರು ಕೊಡಬೇಕು ಅಂತ ನಮ್ದು ಆಶೆ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.